ಬ್ಯಾಕ್ ಟು ಅವರ್ ಆರೋಡ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಎಸ್, ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಎಕ್ಸಸೈಸ್ ವಿಡಿಯೋ. ನನಗೆ ಯಾರೋ ಕಮೆಂಟಲ್ಲಿ ಕೇಳಿದ್ರು, ವೆಯ್ಟ್ ಲಾಸ್ ಟಿಪ್ಸ್ನ ಹೇಳಿ ಸಿಸ್ಟರ್ ಅಂತ ಹೇಳಿ ಕೇಳಿದರು. ಸೊ ಅಂಥವ್ರಿಗೆಲ್ಲ ಇದು ವಿಡಿಯೋ ಯೂಸ್ ಆಗುತ್ತೆ. ಮತ್ತು ಮನೆಯಲ್ಲಿರೋವಂಥ ಹೌಸ್ ವೈಫೇ ಅಲ್ಲ ಯಾರೆಲ್ಲ ಇರ್ತಾರೆ ಅವ್ರಿಗೆ, ಮತ್ತು ಮನೆಯ ಹತ್ರನೇ ಯಾವುದೂ ಒಂದು ಫೆಸಿಲಿಟಿ ಇಲ್ಲದೆ, ಲೈಕ್ ಜುಂಬಾ ಕ್ಲಾಸ್ ಇಲ್ಲದೆ ಇರ್ಬೋದು, ಅಥವಾ ಏರೋಬಿಕ್ಸ್ ಕ್ಲಾಸ್ ಇಲ್ಲದೆ ಇರ್ಬೋದು, ಯೋಗ ಕ್ಲಾಸ್ ಇಲ್ಲದೆ ಇರ್ಬೋದು, ಅಂಥವ್ರಿಗೆಲ್ಲ ಕೂಡ ಈ ಒಂದು ವಿಡಿಯೋಸ್ ಎಕ್ಸಸೈಸ್ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಈಸಿ ಎಕ್ಸಸೈಸ್ನ ವಿತ್ ಮ್ಯೂಸಿಕ್ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಕೂಡ ನನ್ನ ಆಫ್ಲೈನ್ ಕ್ಲಾಸದ್ದೇ ವಿಡಿಯೋ. ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜುಂಬಾ ಕ್ಲಾಸದನ್ನು, ಬಟ್ ಇದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಮ್ಮ ಚಾನಲ್ನಲ್ಲಿ ನೀವು ಆ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಹೇಗೆ ಅಂತಂದರೆ, ಯಾರೇ ಆಗಲಿ ಎಕ್ಸಸೈಸ್ನ ಮಾಡುವಾಗ ಸಡನ್ನಾಗಿ ಜಾಸ್ತಿ ಕೌಂಟ್ಸಿಗೆ ಮಾಡಬಾರ್ದು. ಯಾಕಂದರೆ ಬಾಡಿ ಅವ್ರದ್ದು ಎಕ್ಸಸೈಸ್ಗೆ ಮೊದಲೆಲ್ಲ ಮಾಡಿರಲ್ಲಲ್ವ, ಸೊ ಅವ್ರಿಗೆ ಅಡ್ಜಸ್ಟ್ ಇರಲ್ಲ. ಕಡಿಮೆ ಹಂತವಾಗಿ ಮಾಡ್ತಾ ಹೋದಂಗೆ ಅವರು ಎಕ್ಸಸೈಸ್ಗೆ ಬಾಡಿ ಎಲ್ಲ ಅವ್ರದ್ದು ಸ್ವಲ್ಪ ಸೆಟ್ ಆದಮೇಲೆ ಆಮೇಲೆ 1 hour 40 minutes ಈ ಥರ ಈಸಿಯಾಗಿ ಮಾಡ್ಬೋದು. ನಾನು ಬಿಫೋರ್ನೇ ಹೇಳಿದ್ದೀನಿ, ಎಕ್ಸಸೈಸ್ನ ಯಾವಾಗಲೂ ನಾವು ಒಂದು ಮ್ಯೂಸಿಕ್ ಜೊತೆ ಮಾಡೋದ್ರಿಂದ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಮತ್ತು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಮತ್ತು ಯಾವುದೇ ರೀತಿ ಬೋರ್ ಆಗಲ್ಲ. ಸೊ ಅದನ್ನ ಮ್ಯೂಸಿಕ್ಕಿಂದ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ನೋಡಿ, ಮನೆಯಲ್ಲಿ ಟ್ರೈ ಮಾಡಿ. ಇದು ಮನೆಯಲ್ಲಿ ಮಾಡುವಂಥ ಒಂದು ಈಸಿಯಾದ ಎಕ್ಸಸೈಸ್ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅವರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು ಕ್ಲಾಸ್ನಲ್ಲಿ. ನನ್ನ ಕ್ಲಾಸ್ನಲ್ಲಿ ಹೇಗೆ ವಿಡಿಯೋಸ್ನ ಮಾಡ್ತಿದ್ದೆ ಅಂತ ಅಂದರೆ, ಅವ್ರಿಗೆ ಯಾವ ಥರ ಎಕ್ಸಸೈಸ್ನ ಮಾಡಿಸ್ತಿದ್ದೆ ಅಂತ ಅಂದರೆ, ಸೊ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಕೆಲವೊಬ್ಬರಿಗೆ ಥೈಸ್ ಎಲ್ಲ ತುಂಬ ದಪ್ಪ ಇರುತ್ತೆ, ಕೆಲವೊಬ್ಬರಿಗೆ ಸ್ಟಮಕ್ ಇರುತ್ತೆ, ಕೆಲವೊಬ್ಬರಿಗೆ ಹಿಪ್ ಇರುತ್ತೆ. ಈ ಥರ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಯಾವ ಪಾರ್ಟ್ಸ್ಗೆ ಎಕ್ಸಸೈಸ್ ಬೇಕು ಅನ್ನೋದನ್ನು ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಅವ್ರಿಗೆ ಎಕ್ಸಸೈಸ್ ವರ್ಕೌಟ್ನ ಕೊಡ್ತಾ ಇದ್ದೆ. ಯಾಕಂತಂದರೆ ಎಲ್ರಿಗೂ ಒಂದೇ ಥರ ಮಾಡಿಸೋದ್ರಿಂದ ಸೊ ಅಷ್ಟೊಂದು ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಹೊರತಾಗಿ ಯಾವುದು ಪಾರ್ಟ್ಸೂ ಕೂಡ ರೆಡ್ಯೂಸ್ ಆಗೋಕ್ಕೆ ಅಷ್ಟೊಂದು ಹೆಲ್ಪ್ ಆಗಲ್ಲ ಅದು. ಸೊ ಹಾಗಾಗಿ ಅವ್ರಿಗೆ ಯಾವುದೆಲ್ಲ ನೀಡ್ ಇದೆ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡ್ಬಿಟ್ಟು, ಮತ್ತು ಅವ್ರನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಿತ್ತಲ್ವ, ಸೊ ಅದ್ರ ಮೇಲೆ ನಾನು ಅವ್ರಿಗೆ ಎಕ್ಸಸೈಸ್ನ ಹೇಳ್ಕೊಡ್ತಾ ಇದ್ದೆ. ತುಂಬ ಯೂಸ್ಫುಲ್ ಆಗ್ತಿತ್ತು ಅವ್ರಿಗೂ ಕೂಡ. ಅವ್ರ ಜೊತೆಗೆ ನಾನು ಮಾಡ್ತಿದ್ದೆ ಅಲ್ವಾ. ಅವ್ರಿಗೆ ಆ್ಯಕ್ಚುಲಿ 1 hour 40 minutes ಹೇಗೆ ಹೋಗ್ತಾ ಇತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನು ಹೇಳೋದೇನು ಅಂತಂದರೆ, ಬಿಗಿನರ್ಸ್ ಯಾರೆಲ್ಲ ಎಕ್ಸಸೈಸ್ನ ಮನೆಯಲ್ಲಿನೇ ಕೂತ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅವರು ಹಂತವಾಗಿ ಮಾಡ್ತಾ ಹೋಗಿ. ಸಡನ್ನಾಗಿ ಮಾಡೋದ್ರಿಂದ ಮಸಲ್ಸ್ ಎಲ್ಲ ಕ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬಾಡಿ ಪೇನ್ ಆಗುತ್ತೆ. ಒಂದ್ಸರಿ ಬಾಡಿ ಪೇನ್ ಆಗಿಬಿಟ್ರೆ, ಬಾಡಿ ಪೇನ್ ಆಗಿದೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿಮಗೆ ಸ್ವಲ್ಪ ಭಯ ಬರ್ಬೋದು, ಅಥವಾ ಲೇಸಿನೆಸ್ ಬರ್ಬೋದು. ಇವಾಗ 1 ದಿನ ಮಾಡೋದು, 2 ದಿನ ಮಾಡೋದು, ಮತ್ತು 3ನೇ ದಿನಕ್ಕೆ ಸ್ಕಿಪ್ ಮಾಡೋದು, ಈ ಥರ ಯಾವತ್ತೂ ಮಾಡಬೇಡಿ. ಯಾಕಂದರೆ ಯಾವುದೂ ನಮಗೆ ಲಾಭ ಅನ್ನೋದು ಈಸಿಯಾಗಿ ಸಿಗಲ್ಲ. ನಾವು ಕಷ್ಟಪಟ್ಟು ಪ್ರಯತ್ನ ಪಟ್ಟಾಗ್ಲೇ ನಮಗೊಂದು ಫಲ ಅಂತ ಹೇಳಿ ಸಿಗೋದು. ಸೊ ಹಾಗಾಗಿ ನಾವು ಎವ್ರಿ ಡೇ ಮಾಡೋದ್ರಿಂದ 24 hours ಒಂದು 40 minutes ಆದರೂ ನಮ್ಮ ಫಿಸಿಕ್ಕಿಗೆ ನಮಗೆ ಅಂತ ಹೇಳಿ ತೆಗೆದಿಡಬೇಕು. ಯಾಕಂದರೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್ನು. ಸೊ ಹಾಗಾಗಿ ಎಕ್ಸಸೈಸ್ನ ಎವ್ರಿ ಡೇ ಮಾಡಿ. ಅಟ್ಲೀಸ್ಟ್ ನಿಮಗೆ 1 hour ಆಗಲಿಲ್ಲ ಅಂತ ಅಂದರೆ ಸ್ಲೋ ಆಗಿ ಟೈಮ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಫಸ್ಟ್ ಡೇ ಒಂದು 20 minutes ಮಾಡಿ, ಆಮೇಲೆ 30 minutes ಮಾಡಿ, ಆಮೇಲೆ 40 minutes ಮಾಡಿ. ಈ ಥರ ಮಾಡ್ತಾ ಯೂಶ್ವಲಿ ಒಂದು 40 minutes ಮಾಡಿದ್ರೂ ಸಾಕು. ಬಟ್ ನಿಮಗಿನ್ನೂ ಇಂಟ್ರೆಸ್ಟ್ ಬರ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ, ನಮಗೆ ವರ್ಕೌಟ್ ಆಗ್ತಾ ಇದೆ ಬಾಡಿಗೆ, ನಾವು ಅಂದ್ಕೊಂಡ ಥರ ಬಾಡಿ ಎಲ್ಲ ರೆಡ್ಯೂಸ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನಿಮಗೆ 1 hourವರೆಗೂ ಕೂಡ ಮಾಡ್ಬೋದು. ಬಟ್ ಯಾವುದೇ ಆಗಲಿ ಹೆವಿಯಾಗಿ ಮಾಡೋಕ್ಕೆ ಹೋಗಬೇಡಿ, ಅದು ಕೂಡ ಹೆಲ್ತಿಗೆ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಿಬಿಡುತ್ತೆ ಹೆವಿಯಾಗಿ ಮಾಡೋದ್ರಿಂದ. ಸೊ ಜಸ್ಟ್ 1 hour ಮಾಡಿದ್ರೆ ಸಾಕು ಅಂತ ಸಜೆಸ್ಟ್ ಮಾಡ್ತೀನಿ. ಮತ್ತು ಹೇಗಿಲ್ಲ ಅಂತ ಅಂದರೆ, ಅವರು ಕೆಲವೊಬ್ಬರೆಲ್ಲ ಎಕ್ಸಸೈಸ್ನ ಏನಕ್ಕೆ ಮಾಡ್ತಾರೆ ಅಂತಂದರೆ, ಕೆಲವೊಬ್ಬರು ಬ್ಯೂಟಿ ಪರ್ಪಸ್ ಮಾಡ್ತಾರೆ, ಕೆಲವೊಬ್ಬರು ವೆಯ್ಟ್ ಲಾಸ್ ಪರ್ಪಸ್ ಮಾಡ್ತಾರೆ, ಕೆಲವೊಬ್ಬರು ಏನೋ ಟೈಮ್ ಪಾಸ್ಗೆ ಅಂತ ಹೇಳಿ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೆ. ಕೆಲವೊಬ್ಬರೆಲ್ಲ ಹೆಲ್ತ್ ಪರ್ಪಸ್, ಅವರಿಗೆ ಡಾಕ್ಟರ್ ಸಜೆಸ್ಟ್
ಮಾಡಿರ್ತಾರೆ, ನೀವು ವಿತ್ ಮೆಡಿಷನ್ ಎಕ್ಸಸೈಸ್ ಮಾಡಲೇಬೇಕು ಅಂತ ಹೇಳಿರ್ತಾರೆ. ಸೊ ಅವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ವಿಡಿಯೋಸ್ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಇಂಥದಕ್ಕೆ ಬೇಕು ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಖಂಡಿತ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಸ್ನ. ಇನ್ನೂ ಹೆಚ್ಚಿನ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸ್ಪೆಸಿಫಿಕ್ ಆಗಿ ಲೈಕ್ ಯಾವ ಥರ ಅಂತ ಅಂದರೆ ಥೈಸ್ ಬರ್ನ್ ಆಗೋಕ್ಕೆ ಯಾವೆಲ್ಲ ಎಕ್ಸಸೈಸ್ ಇದೆ, ಯಾವನ್ನೆಲ್ಲ ಎಷ್ಟು ಕೌಂಟಿಗೆ ಮಾಡಬೇಕು, ಎಷ್ಟು ಸಾರಿ ಮಾಡಬೇಕು ಒಂದು ದಿನದಲ್ಲಿ, ಮತ್ತು ಸ್ಟಮಕ್ ಇದೆ, ಬೆಲ್ಲಿ ಫ್ಯಾಟ್ ಇದೆ, ಅದನ್ನು ಬರ್ನ್ ಮಾಡೋಕ್ಕೆ ಏನು ಮಾಡಬೇಕು, ಹಿಪ್ ಇದೆ ಅದನ್ನು ಬರ್ನ್ ಮಾಡೋಕ್ಕೆ ಏನು ಮಾಡಬೇಕು, ಆರ್ಮ್ಸ್ ತುಂಬ ದಪ್ಪ ಇದೆ ಗಟ್ಟಿಯಾಗಿದೆ ಅದನ್ನು ಬರ್ನ್ ಮಾಡೋಕ್ಕೆ ಏನು ಮಾಡಬೇಕು, ಯಾವೆಲ್ಲ ಎಕ್ಸಸೈಸ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ಇನ್ನೂ ಹೆಚ್ಚಿನದಾಗಿ ಯಾವುದಾದ್ರೂ ಪಾರ್ಟ್ಸ್ಗೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ಎಕ್ಸಸೈಸ್ ವಿಡಿಯೋಸ್ ಬೇಕಂತ ಅನ್ನೋ ಹಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇವಾಗ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋಸ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ಮಾತಾಡೋಣ. ವಿಡಿಯೋಸ್ನ ನೋಡಿದ್ರಲ್ಲ,